ಹಾಯ್ ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿಮಗೆ? ಹಾಯ್ ಗಾಯ್ಸ್, ಇವತ್ತು ಎಲ್ಲೋಗ್ತಾ ಇದೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮೇಲೆ ನೋಡಿ. ಆದರೂ ಹೇಳ್ತಾ ಇದ್ದೀನಿ, ಜೂಡಿಯೋಗೆ ಹೋಗ್ತಾ ಇದ್ದೀವಿ ಗೈಸ್. ನಾವಿದ್ದೀವಿ ಇವತ್ತು ಜೆ ಪಿ ನಗರದ 5th ಫೇಸಲ್ಲಿರುವಂತಹ ಜೂಡಿಯೋದಲ್ಲಿ. ಬನ್ನಿ ಒಳಗಡೆ ನೋಡೋಣ. ಹೋಗ್ತಿದ್ದಾಗೆ ಎಂಟ್ರಿಲಿ ಗ್ಲಾಸು ಆಟೋಮೆಟಿಕ್ಕಾಗಿ ಓಪನ್ ಆಯಿತು. ನಿಮಗೆ ಯಾವ ಬೋಳಿ ಮಗ ಹೇಳಿದ್ರಿ? ಅಣ್ಣ ನೋಡಿ ಹೆಂಗೆ ಗುರಾಯಿಸ್ತಾ ಇದ್ದಾನೆ. ಹಾಯ್ ಬ್ರೋ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿಮಗೆ? ಗೈಸ್ ಇದೆಲ್ಲ ನಮಗಲ್ಲ, ಹುಡುಗಿರ್ಗೆ. ವಾವ್, ಯಾರು ಗುರು ಬ್ಯೂಟಿ ಹಿಂಗಿದ್ದಾಳೆ. ಒಳ್ಳೇದು ಮಾಡ್ತದ. ಇನ್ ಕೇಸ್ ನನಗೂ ಏನಾದರೂ ಹುಡುಗಿ ಇದ್ದಿದ್ರೆ ಅವಳಿಗೂ ಇಲ್ಲಿ ಕರ್ಕೊಂಬಂದು ಬಟ್ಟೆ ಕೊಡಿಸ್ಬೋದಿತ್ತು. ನಿನ್ ಜನ್ಮಕ್ಕೆ ಹೋಗೋ. ಏನು ಮಾಡ್ತೀಯಾ, ಬ್ಯಾಡ್ ಲಕ್, ಲವರ್ ಇಲ್ಲ. ಓ ನಿಮ್ಮ ಬರೇ ಹುಡುಗಿರ್ದೇ ಐತಲ್ಲ ಗುರು ಬಟ್ಟೆ ಇಲ್ಲಿ. ಎಲ್ಲಿದೆ ನಮ್ಮ ಹುಡುಗರ್ದು? ಓ ಬನ್ನಿ ಮೇಲ್ಗಡೆ ನೋಡೋಣ. ಓ ನಾವು ಹುಡುಗರು ಟಾಪ್ ಅಲ್ವಾ, ಯಾವಾಗಲೂ ಟಾಪಲ್ಲಿ ಇಟ್ಟಿರಬೇಕು ಮೋಸ್ಟ್ಲಿ ನಮ್ಮನ್ನು. ಮೇಲ್ ಬರ್ತಿದ್ದಂಗೆ ಇಬ್ಬರು ಅಣ್ಣಂದಿರು ಸ್ವಾಗತ ಮಾಡ್ತಾವ್ರೆ. ಏನು ಗುರು ಬಟ್ಟೆ ಕಲೆಕ್ಷನ್ ಇಷ್ಟು ಸಕ್ಕತ್ತಾಗಿದೆ. ಇಲ್ಲಿರೋ ಬಟ್ಟೆಗಳೆಲ್ಲ ನಾನೇ ತೊಗೊಂಡ್ಬಿಡ್ಲಾ ಕೂತ್ಗಳಲ್ಲಿ ಗೈಸ್? ಆದರೂ ಒಂದು ಇನ್ಫಾರ್ಮೇಷನ್ ಏನು ಗೊತ್ತಾ, ಈ ಜೂಡಿಯೋ ಓನರ್ ಬಂದ್ಬಿಟ್ಟು ನಮ್ಮ ರತನ್ ಟಾಟಾ 2016ನಲ್ಲಿ ಈ ಸ್ಟೋರ್ನ ಓಪನ್ ಮಾಡಿದ್ದು. ಸುಮಾರು 350ಕ್ಕೂ ಹೆಚ್ಚು ಸ್ಟೋರು ನಮ್ಮ ಇಂಡಿಯಾದಲ್ಲಿದೆ. ಅದು ಈ ಬ್ರ್ಯಾಂಡ್ ವ್ಯಾಲ್ಯೂ ಬಂದ್ಬಿಟ್ಟು 4,000 ಕೋಟಿಯಷ್ಟು ಇದೆಯಂತೆ. ಎಷ್ಟು ಗ್ರೇಟ್ ಅಲ್ವಾ ನಮ್ಮ ರತನ್ ಟಾಟಾ. ಬನ್ನಿ ಗೈಸ್ ನೋಡೋಣ ಮುಂದೆ. ನೋಡಿ ಇಲ್ಲೆಲ್ಲ ಚಪ್ಪಲಿ ಶೂಸು ಇದೆ. ಯಾರಿಗಾದ್ರೂ ಬೇಕು ಅಂದರೆ ಬಂದ್ಬಿಟ್ಟು ತೊಗೊಂಬಿಡಿ. ನೋಡೋಣ ಚಪ್ಪಲಿ ಬೆಲೆ ಎಷ್ಟಿದೆ ಅಂತ. ಒಂದು ಏನು 300 ರೂಪಾಯಿನಾ ಗಾಯ್ಸ್? ಇದೇ ಚಪ್ಪಲಿ ನಮ್ಮ ಊರ ಕಡೆ ಸಂತೆಯಲ್ಲಿ ಏನಾದರೂ ಕೇಳಿದರೆ 150 ರೂಪಾಯಿ ಹೇಳಿರೋರು. ಇನ್ ಕೇಸ್ ಹಂಗೂ ನಮ್ಮಮ್ಮ ಹೊಡೆದಾಡ್ಕೊಂಡು 90 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ನನಗೆ ಈ ಚಪ್ಪಲಿ ಕೊಡಿಸ್ತಾಯಿದ್ರು ಗೈಸ್. ಆದ್ರೂ ಏನು ಗೊತ್ತಾ, ನಾವು ತಿನ್ನೋ ತರಕಾರಿ ಫ್ರೂಟ್ಸು ಬಂದ್ಬಿಟ್ಟು ರೋಡಲ್ಲಿ ಇಟ್ಕೊಂಡು ಮಾರ್ತಾರೆ. ಅದೇ ಈ ಚಪ್ಪಲಿ ಬಟ್ಟೆ ಇದನ್ನೆಲ್ಲ AC ಶೋರೂಮಲ್ಲಿ ಇಡ್ತಾರೆ. ಇದು ನೋಡಿದ್ರೆ ನಂಗೆ ಏನಿಸ್ತೈತೆ ಗೊತ್ತಾ, ಇದು ನಮ್ಮ ದೇಶ ಅಂದರೆ. ನಾವು ಕಟ್ಟಿರೋ ದೇಶ ಇದು ಅಲ್ಲ, ಈ ಹುಡುಗಿರು ಕೆಳಗಡೆ ಫ್ಲೋರಲ್ಲೂ ಅವರೇ ಇದ್ದಾರೆ, ಮೇಲ್ಗಡೆ ಫ್ಲೋರಲ್ಲೂ ಅವರೇ ಇದ್ದಾರೆ. ಅಲ್ಲೂ ಹುಡುಗಿರ ಬಟ್ಟೆ ಇದೆ ತೊಗೊತಾರೆ, ಓಕೆ. ಇಲ್ಲಿ ಹುಡುಗರ ಬಟ್ಟೆನೂ ತೊಗೊತಾರಲ್ಲ ಗುರು. ಹೆಂಗಾಗಿದೆ ಅಂದರೆ ಹುಡುಗಿರ ಬಟ್ಟೆನೂ ಹುಡುಗಿರೇ ಹಾಕ್ತಾರೆ, ಹುಡುಗರ ಬಟ್ಟೆನೂ ಕೂಡ ಹುಡುಗಿರೇ ಹಾಕ್ತಾರೆ. ನಮಗೆ ಅಂತ ಬೇರೆ ಬಟ್ಟೆನೇ ಇಲ್ವಾ? ಆದರೂ ಫ್ರೆಂಡ್ಸ್ ನೀವೇನೇ ಹೇಳಿ, ಜೂಡಿಯೋದಲ್ಲಿ ಬಟ್ಟೆ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಗಿರ್ಬೋದು, ಬಟ್ ಕ್ವಾಲಿಟಿ ಮಾತ್ರ ಚಿಂದಿ ಆಗಿದೆ. ಮೊದಲೇ ಕೇಳಬೇಕಾ? ಯಾರು ಹೇಳಿ? ನಮ್ಮ ಟಾಟಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಆದರೂ ಇಲ್ಲಿರೋ ಬಟ್ಟೆಗಳನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಎಲ್ಲನೂ ಪರ್ಚೇಸ್ ಮಾಡಬೇಕು ಅನಿಸ್ತಾ ಇದೆ. ಮಿಡಲ್ ಕ್ಲಾಸ್ ಲೈಫ್ ಹೆಂಗೆ ಗೊತ್ತಾ, ಬಟ್ಟೆ ಎಷ್ಟೇ ಚೆನ್ನಾಗಿದ್ರು ನಾವು ಫಸ್ಟು ಬಟ್ಟೆ ಮೇಲಿರೋ ಲೇಬಲ್ನೇ ಅಲ್ವಾ ನೋಡೋದು. ನಿಜ ಅಲ್ವಾ? 1,000 ರೂಪಾಯಿಗೆ 4, 5 ನಾವೆಲ್ಲ ತೊಗೊಬೋದಾ ಇಲ್ಲಿ? ಗೈಸ್ ನಾನಿಲ್ಲಿ ಬಂದಿದ್ದು ಒಂದು ಪ್ಯಾಂಟು ಶರ್ಟು ತೊಗೊಳ್ಳೋಣ ಅಂದ್ಬಿಟ್ಟು, ಆದರೆ ನಮ್ಮ ರೇಟಿಗೆ ಇಲ್ಲಿ ಚಡ್ಡಿನೂ ಬರಲ್ಲ ಅಂತ ಗೊತ್ತಾಯಿತು ಗೈಸ್. ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಮತ್ತೆ ಸಿಗೋಣ. ಬಾಯ್. ಅಷ್ಟೇ.